ಕಸ ಸಂಸ್ಕರಣೆ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ತನಿಖಾ ಸಮಿತಿಯನ್ನ ರಾಜ್ಯ ಸರ್ಕಾರ ಈಗ ರಚನೆ ಮಾಡಿದೆ. 4 ಅಧಿಕಾರಿಗಳ ಸಮಿತಿಯಿಂದ ಸಮಗ್ರ ತನಿಖೆಗೆ ಆದೇಶವನ್ನು ನೀಡಲಾಗಿದೆ. ಅಪರ ಮುಖ್ಯ ಕಾರ್ಯದರ್ಶಿ ಮಟ್ಟದ ಅಧಿಕಾರಿಗಳ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಅಂಜುಮ್ ಪರ್ವೇಜ್ ಅಧ್ಯಕ್ಷತೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗುತ್ತೆ. ದೆಹಲಿ ಮೂಲದ ಕಂಪನಿಯ ದಾಖಲೆಯನ್ನ ಪರಿಶೀಲನೆ ಮಾಡಬೇಕು ಅಂತ ಕೂಡ ಆದೇಶವನ್ನು ನೀಡಲಾಗಿದೆ. ನಗರಾಭಿವೃದ್ಧಿ ಇಲಾಖೆಯಿಂದ ತನಿಖಾ ಸಮಿತಿಯನ್ನ ರಚನೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಆರೋಪ ಮಾಡುವ ಮುನ್ನವೇ ತನಿಖಾ ಸಮಿತಿಯನ್ನ ಸರ್ಕಾರ ರಚನೆ ಮಾಡಿತ್ತು. ಜೂನ್ 4ರಂದೇ ಸಮಿತಿಯನ್ನ ರಚನೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಈಗ ದೆಹಲಿ ಮೂಲದ ಕಂಪನಿಯ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈ ಆದೇಶದಲ್ಲಿ ಉಲ್ಲೇಖ ಇದೆ. ಕಸ ಸಂಸ್ಕರಣೆಯ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣದ ಆರೋಪ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, 39,000 ಕೋಟಿ ರೂಪಾಯಿಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆಗೂ ಕೂಡ ಆದೇಶವನ್ನ ಕೊಟ್ಟಿರೋದು. ಅಂದ್ರೆ ಜೂನ್ 4ರಂದೇ ಸಮಿತಿಯ ರಚನೆ ಮಾಡಿ ಆದೇಶವನ್ನು ಹೊರಡಿಸಿತ್ತು ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಮಧುಕರ್, ಮೊನ್ನೆ ಪ್ರತಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಈ ಕಸದ ಟೆಂಡರ್ನಲ್ಲಿ 39,000 ಕೋಟಿ ರೂಪಾಯಿ ಹಗರಣವಾಗಿದೆ, 10,000 ಕೋಟಿ ರೂಪಾಯಿಯನ್ನ ಕಿಕ್ ಬ್ಯಾಕ್ ಮೂಲಕ ತೆಗೆದುಕೊಳ್ಳಲಾಗಿದೆ ಅಂತ ಗಂಭೀರವಾದಂತಹ ಆರೋಪನ ಮಾಡಿದ್ರು. ಈ ಆರೋಪ ಮಾಡೋಕ್ಕಿಂತ ಮುಂಚಿತವಾಗಿಯೇ ರಾಜ್ಯ ಸರ್ಕಾರ ಒಂದು ತನಿಖಾ ಸಮಿತಿಯನ್ನು ಕೂಡ ರಚನೆ ಮಾಡುವಂತಹ ಕೆಲಸವನ್ನು ಮಾಡ್ತು. ಯಾಕಂತಂದ್ರೆ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತ ಏನಿದೆ ಅದು 30 ವರ್ಷಕ್ಕೆ ಒಂದು ಲೀಸ್ ಕೊಡುವ ಮೂಲಕ 39,000 ಕೋಟಿಯ ಒಂದು ಟೆಂಡರ್ನ ಕೂಡ ಕರೆದಿತ್ತು. ಡೆಲ್ಲಿ ಮೂಲದ ಕಂಪನಿಗೆ ಆ ಟೆಂಡರ್ನ ಕೊಡುವಂತ ಕೆಲಸ ಕೂಡ ಮಾಡಲಾಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳು ಕೂಡ ಆರಂಭದಲ್ಲೇ ಕೇಳಿ ಬಂದಂತಹ ಕಾರಣಕ್ಕಾಗಿ ರಾಜ್ಯ ಸರ್ಕಾರ 4 ಜನ ಹಿರಿಯ ಅಧಿಕಾರಿಗಳಿರುವಂತಹ ಒಂದು ಸಮಿತಿನ ರಚನೆ ಮಾಡಿತ್ತು. ಆ ಸಮಿತಿಗೆ ಅಪರ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಅಂಜುಮ್ ಪರ್ವೇಜ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿತ್ತು. ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಯಾಗಿರುವಂತಹ ಜಾಫರ್ ಅವರನ್ನ ಸದಸ್ಯರನ್ನಾಗಿ, ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಅವರನ್ನು ಕೂಡ ಒಳಗೊಂಡಂತೆ 4 ಜನ ಹಿರಿಯ ಅಧಿಕಾರಿಗಳ ಒಂದು ಸಮಿತಿನ ರಚನೆ ಮಾಡಲಾಗಿತ್ತು. ಈ ಸಮಿತಿ ಈ 39,000 ಕೋಟಿ ರೂಪಾಯಿಯ ಟೆಂಡರ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ದಾಖಲಾತಿಗಳನ್ನು ಪರಿಶೀಲನೆ ಮಾಡುವ ಮೂಲಕ ಟೆಂಡರ್ ಪಡೆದಿರುವಂತಹ ಗುತ್ತಿಗೆ ಕಂಪನಿ ಏನಿದೆ ಅದರ ಒಂದು ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಯಾಕಂದ್ರೆ ಈ ಕಂಪನಿಯ ವಿರುದ್ಧ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. 4 ರಾಜ್ಯಗಳಲ್ಲಿ ಈ ಒಂದು ಕಂಪನಿ ಏನಿದೆ, ಡೆಲ್ಲಿ ಮೂಲದ ಕಂಪನಿ ಇದೆ, ಅದು ಕಪ್ಪು ಪಟ್ಟಿಯಲ್ಲಿ ಇದ್ರೂ ಕೂಡ ಆ ಕಂಪನಿಗೆ ಹೇಗೆ ಈ ಟೆಂಡರ್ ಅನ್ನು ಕೊಡಲಾಯಿತು, ಜೊತೆಗೆ 3 ಬಾರಿ ಟೆಂಡರ್ ಕರೆದಂತಹ ಸಂದರ್ಭದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರನ್ನ ಯಾಕೆ ತಿರಸ್ಕಾರ ಮಾಡಿ ಈ ಡೆಲ್ಲಿ ಮೂಲದ ಕಂಪನಿಗೆ ಯಾಕೆ ಟೆಂಡರ್ ಅನ್ನು ಕೊಡಲಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ತನಿಖೆಯನ್ನು ಮಾಡಬೇಕು. 7 ದಿನದ ಒಳಗಾಗಿ ಈ ಒಂದು ತನಿಖಾ ರಿಪೋರ್ಟ್ ಅನ್ನು ಕೊಡಬೇಕು ಅಂತೇಳಿ ನಗರಾಭಿವೃದ್ಧಿ ಇಲಾಖೆ ಒಂದು ಸಮಿತಿ ಕೂಡ ರಚನೆ ಮಾಡಿ ಆದೇಶವನ್ನು ಕೂಡ ಮಾಡಿದೆ. ಅಂದ್ರೆ ಆರ್ ಅಶೋಕ್ ಅವರು ಆರೋಪ ಮಾಡೋಕ್ಕಿಂತ ಮುಂಚಿತವಾಗಿಯೇ ರಾಜ್ಯ ಸರ್ಕಾರವೇ ತನಿಖೆಗೆ ಇಳಿದಿರುವಂತದ್ದು ಸಾಕಷ್ಟು ಕುತೂಹಲ ಕೇಳಿಸಿರುವಂತದ್ದು. ಮಧುಕರ್, ಓಕೆ, ಧನ್ಯವಾದ ಮುತ್ತಪ್ಪ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.